ನಮ್ಮ ಅತ್ತೆ ಮಗಳಿಗೆ ನಾವು ಕಡೆವರೆಗೂ ಕಣ್ಣು ಹೊಡಿತಾನೆ ಇರ್ತೀವಿ. ನಮ್ಮನ್ನ ಯಾರು ಕೇಳೋರು? ನಿಮ್ಮನ್ನ ಯಾರು ಕೇಳಲ್ಲ ಸಾಹೇಬ್ರೆ, ಬನ್ನಿ. ಆಮೇಲೆ ಮೇಘನಾಗೆ ಸಿಂಪತಿ ತೋರಿಸ್ಬಾರ್ದು. ಮೇಘನಾಗೆ ಸಿಂಪತಿ ಇಷ್ಟ ಆಗಲ್ಲ. ನಮ್ಮ ಮನೆಯಲ್ಲಿ ನೀವು ನೋಡಿರ್ಬೋದು, ಈ 4-5 ವರ್ಷಗಳಲ್ಲಿ ಏನೇ ಆದ್ರೂ ಕೂಡ ನಮ್ಮ ಮಕ್ಕಳನ್ನ ನಾವು ಬಿಟ್ಕೊಟ್ಟಿಲ್ಲ. ಅದೇ ಮುಂದೆ ಅದು ಹೇಗೆ ಓಪನ್ ಅಪ್ ಆಗತ್ತೆ ಅಂತ ನಾನು ಇನ್ನೂ ನೋಡೇ ಇಲ್ಲ. ನಾಳೆ ಅವನ ಫ್ರೆಂಡ್ಸ್ಗಳು ಅಂದಾಗ ಎಲ್ಲ ಇದೆ, ನನಗೆ ಅಪ್ಪ ಇಲ್ವಲ್ಲ ಅಂತ ಅವ್ನಿಗೆ ಅನ್ಸತ್ತಲ್ಲ. ದುಡ್ಡು ಕಾಸು ಇಲ್ಲ, ಬಂಗ್ಲೆ ಇಲ್ಲ, ಬಟ್ಟೆ ಇಲ್ಲ ಅನ್ನೋ ಕೊರಗಲ್ಲ. ತಂದೆ ತಾಯಿನಲ್ಲಿ ಯಾರೋ ಒಬ್ರು ಇಲ್ವಲ್ಲ ನಂಗೆ. ತಾತ ಏನಿದ್ರು ತಾತನೇ, ಅಜ್ಜಿ ಏನಿದ್ರು ಅಜ್ಜಿನೇ, ತಾಯಿ ಏನಿದ್ರು ತಾಯಿನೇ, ತಂದೆ ಏನಿದ್ರು ತಂದೆನೇ. ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ. ನಮ್ದು ಹೆಚ್ಚು ಕಡಿಮೆ 87, 13 ಪ್ಲಸ್ 24, 13, 24, 37 ವರ್ಷ ಆಯ್ತು. ಅರ್ಧ ನಮ್ಮ ಆಯಸ್ಸೇ ಇದಾಗಿದೆ. ಬಟ್ ಏನಂತಂದರೆ, ನಾನು ಪ್ರತಿಯೊಬ್ಬ ಮದುವೆ ಆದವ್ರಿಗೂ ಹೇಳೋದು, ಬಾಳ್ತೀನಿ ಅಂದರೆ ನೀವು ಮದುವೆ ಆಗಿರಿ, ಬಾಳ್ತೀನಿ ಜೊತೆಗಿರಿ, ಮದುವೆ ಆಗಿ. ಏನು ಸುಮ್ಮನೆ ಡೈವರ್ಸು ಪೈವರ್ಸು ಅಪನಂಬಿಕೆ ಇವೆಲ್ಲ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಎಲ್ರಿಗೂ ನೋವು. ಒಬ್ಬರು ಬಿಟ್ಕೊಡ್ಬೇಕು, ಯಾವತ್ತು ಒಬ್ಬರು ಸೈಲೆಂಟ್ ಆಗಬೇಕು. ಸೋಲೋದು ಅಂತಲ್ಲ, ಸೈಲೆಂಟ್ ಆಗಿಬಿಡ್ಬೇಕು. ಜಗಳಗಳು ಬರೋದೇ ನಾನು ಹೆಚ್ಚು, ನೀನೇ, ನಾನಾ ನೀನು ಅಂತಂದರೆ ನಾವು ನೀನೇ ಅನ್ಬಿಡೋದು. ನೀನೇ ಬೆಸ್ಟು, ನೀವೇ ಗ್ರೇಟು. ಅದು ನಮಗೊಂಥರ ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಎಷ್ಟೋ ನಾವು ಸಮಸ್ಯೆಗಳು ಆಗಲ್ಲ ಹೋಗಲ್ಲ ಅಂತೆಲ್ಲ ಆಗುತ್ತೆ. ಅದನ್ನು ಹಿಡಿದಿಟ್ಟು ಮಕ್ಕಳಿಗೋಸ್ಕರ ಇವತ್ತು ನಮ್ಮ ಮನೆಯಲ್ಲಿ ನೀವು ನೋಡಿರ್ಬೋದು, ಈ 4-5 ವರ್ಷಗಳಲ್ಲಿ ಏನೇ ಆದರೂ ಕೂಡ ನಮ್ಮ ಮಕ್ಕಳನ್ನ ನಾವು ಬಿಟ್ಕೊಟ್ಟಿಲ್ಲ. ಏನೇ ನೋವು ಬರಲಿ, ಆಘಾತಗಳು ಬಂದೇ ಬರುತ್ತೆ. ಹೌ ಡು ಯು ಮ್ಯಾನೇಜ್ ವಿತ್ ದಿಸ್? ದಟ್ ಈಸ್ ಕಾಲ್ಡ್ ಎಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ. ಆ ಸ್ಟ್ರೆಸ್ ಆದ ತಕ್ಷಣ ಕೈಯಲ್ಲಿ ಬಾಟ್ಲಿ ಇಟ್ಕೊಂಡ್ಬಿಟ್ಟು, ಕೈಯಲ್ಲಿ ಸಿಗರೇಟ್ ಇಟ್ಕೊಂಡ್ಬಿಟ್ಟು ದೇವದಾಸ್ ಅಂತ ಅಲ್ಲ. ಇದಕ್ಕೇನು ಮಾಡ್ಬೋದು ಯೋಚನೆ ಮಾಡಬೇಕು. ಆಯಿತು, ಘಟನೆ ಆಗೋಯ್ತು. ಈ ನನ್ನ ಘಟನೆ ಆದ ತಕ್ಷಣ ಅದು ನೆಕ್ಸ್ಟು ಮುಂದೆ ಲೈಫೇ ಇಲ್ವಾ ಇರುತ್ತೆ. ಅದನ್ನು ಹೆಂಗೆ ನೀವು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಮಾಡ್ತಾ ಹೋಗ್ಬೇಕು. ಯಾವ ಮಟ್ಟಕ್ಕೆ ಅಂತಂದರೆ, ಒಂದೊಂದ್ಸಲ ನಮ್ಗೆ ಅನ್ಸತ್ತೆ, ಅಯ್ಯೋ ಏನಪ್ಪ ಹಿಂಗಾಗೋಯ್ತು, ಹೌ ಟು ಫೇಸ್. ಬಂದವರೆಲ್ಲ ಬಿಗಿನಿಂಗಲ್ಲಿ ಎಲ್ಲಿ ನೋಡಿದ್ರು ಕೇಳಿ ಅಳೋದೇ ಆಗೋಯ್ತು. ಆಮೇಲೆ ಕೆಲವ್ರು ಹೇಳಕ್ಕೆ ಶುರು ಮಾಡೋದು, ಅಯ್ಯೋ ಇವ್ರು ನೋಡಿದ್ರೆ ಬರೀ ಗೋಳಪ್ಪ ಅನ್ನೋ ಬಂದರು. ಅಲ್ಲಿಗೆ ಬಂದು ಆ ಥರ ಕಾಮೆಂಟ್ಗಳು ಕೂಡ ಬರೋಕ್ಕೆ ಶುರು ಆಯಿತು. ನಡೀತು, ಒಂದು ಘಟನೆ ಆಯಿತು. ಆ ಘಟನೆ ಆದಾಗ ಲಾಸ್ ಆಗಿದೆ, ಗೊತ್ತು, ನೋವಾಗಿದೆ. ನೆಕ್ಸ್ಟ್ ಏನು, ಮಗು ಇದೆ. ಅವಳು ಇದೆಲ್ಲ ಮಗು ಇದೆಯಲ್ಲ ಹೊಟ್ಟೆಯೊಳಗೆ, ಅವಳು ಸ್ಟ್ರಾಂಗು, ಮೇಘ್ನಾ ಸ್ಟ್ರಾಂಗ್. ಶಿ ಈಸ್ ಬಿಕಮ್ ಎ ರೋಲ್ ಮಾಡೆಲ್ ಫಾರ್ ಎವ್ರಿ ವಿಮೆನ್ ಇನ್ ದಿಸ್ ಕಂಟ್ರಿ, ನಾಟ್ ಓನ್ಲಿ ಇನ್ ದಿಸ್ ಕಂಟ್ರಿ, ಎಂಟೈರ್ ವರ್ಲ್ಡ್ಗೆ. ಒಂದು ಎಂತೆಂಥ ಸಮಸ್ಯೆ ರೀ ಒಬ್ಬೊಬ್ಬರಿಗೆ. ನಮ್ಮನೇಲಿ ಮಾತ್ರ ನಡೆದಿದ್ದು ಅಂತಲ್ಲ, ಯಾವುದೋ ಒಬ್ಬ ಪೈಲಟು ಇದರಲ್ಲಿ ಬಾಂಬೆನಲ್ಲೋ ಅಥವಾ ಇಲ್ಲೆಲ್ಲೋ ಫ್ಲೈಟ್ ಇಳಿಸೋವಾಗ ಹೋಗಿ ಡಿಕ್ಕಿ ಹೊಡೆದು ಸತ್ತೋದ್ರಲ್ಲ, ಆ ಪೈಲಟ್ನ ಹೆಂಡತಿ ಗರ್ಭಿಣಿ. ಸೇಮ್ ಮೇಘನ ಥರದ ಕತೆ. ಆವಾಗ ಆ ಸುದ್ದಿ ಕೇಳಿ ಸ್ವಲ್ಪ ಸಮಾಧಾನ ಆಯಿತು. ಅಂದರೆ ನಮ್ಗೆ ಏನಂತಂದರೆ, ಇಂದು ಪ್ರತಿಯೊಬ್ಬರಿಗೆ ಹಿಂಗೆ ಆಗಬೇಕು ಅಂತಲ್ಲ. ವಯನಾಡಲ್ಲಿ ಮೊನ್ನೆ ಕೊಚ್ಕೊಂಡೇ ಹೋಗ್ಬಿಡ್ತು ಒಂದಷ್ಟು. ರಾತ್ರಿ ಮಲಗಿದವ್ರು ಒಬ್ಬರು ಇಲ್ಲ. ಮೊನ್ನೆ ಥಾಯ್ಲೆಂಡಲ್ಲಿ ಆಯಿತು. ನಾನು ಅದೆಲ್ಲ ನೆನೆಸ್ಕೊತೀನಿ, ಅದೆಲ್ಲ ನೋಡ್ತೀನಿ. ಅಯ್ಯೋ, ನಾವು ಇರೋವರೆಗೂ ಗಟ್ಟಿಯಾಗಿರೋಣ, ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಣ, ಅವಳಿಗೆ ಧೈರ್ಯ ತುಂಬೋಣ, ಅವಳಿಗೇನು ಬೇಕೋ ಅದನ್ನು ಮಾಡೋಣ, ಮೇಘನಾಗೆ ಏನು ಬೇಕೋ ಅದನ್ನು ಮಾಡೋಣ. ಆಮೇಲೆ ಮೇಘನಾಗೆ ಸಿಂಪತಿ ತೋರಿಸ್ಬಾರ್ದು. ಮೇಘನಾಗೆ ಸಿಂಪತಿ ಇಷ್ಟ ಆಗಲ್ಲ. ಕಾನ್ಫಿಡೆನ್ಸ್ ಇರಬೇಕು, ಕರೇಜಿಯಸ್ ಆಗಿರ್ಬೇಕು. ಅಯ್ಯೋ ಪಾಪ ಅಂದರೆ ಅವ್ಳಿಗೆ ಇಷ್ಟ ಆಗಲ್ಲ. ಇವಾಗಲೂ ಅವಳೇ ಇದು, ಅವಳ ಮಗುನ ಅವಳೇ ಕರ್ಕೊಂಡು ಹೋಗ್ತಾಳೆ ಸ್ಕೂಲ್ಗೆ, ಅವಳೇ ಡ್ರೆಸ್ ಮಾಡ್ತಾಳೆ, ಅವಳೇ ಸ್ನಾನ ಮಾಡಿಸ್ತಾಳೆ, ಅವಳೇ ಊಟ ತಿನ್ನಿಸ್ತಾಳೆ. ಅಂದರೆ ಇನ್ನೊಬ್ಬರು ಮಾಡ್ತಾರ ಇಲ್ವ ಅನ್ನೋದು ಯಾವಾಗ ಬರುತ್ತೆ ಅವಳಿಗೆ ನಂಬಿಕೆ ಇರೋದೇ ಅವಳ ತಾಯಿ ಮೇಲೆ. ನಾನಲ್ಲ, ಊರಲ್ಲ ತಾತ ಅಂತ ನನ್ನ ಬಗ್ಗೆ ಹೇಳ್ತಾರೆ, ಬೇರೆ ವಿಷಯ. ಅವಳ ಬೆನ್ನ ಹಿಂದೆ ನಿಂತಿರೋದೇ ಪ್ರಮಿಳಾ ಜೋಶಿ. 2 ಹೆಣ್ಣು ನನಗೆ ನಿಜವಾಗ್ಲೂ ನೋಡಿದ್ರೆ, ದೇ ಆರ್ ಮೋಸ್ಟ್ ಕಾನ್ಫಿಡೆಂಟ್ ದೆನ್ ಮಿ ಆ್ಯಂಡ್ ಮೋಸ್ಟ್ ಪವರ್ಫುಲ್ ದ್ಯಾನ್ ಅಸ್ 100%. ಆಮೇಲೆ ಈ ಮರುವು ಅನ್ನೋದೊಂದು ಜಗತ್ತಲ್ಲಿ ಕೊಟ್ಟಿದ್ದಾನೆ, ಮರಿತಾ ಹೋಗ್ಬೇಕು. ಇಲ್ಲಾಂದರೆ ಅದು ವಯಸ್ಸಲ್ಲೇ ಮರೆಸ್ಬಿಡುತ್ತೆ. ಅದು ಅವ್ರಿಗೆ ವಯಸ್ಸಾಯ್ತ್ಕೊಂಡು ಅವ್ರಿಗೆ ಗೊತ್ತಾಗಲ್ಲ, ನೆನಪಿಲ್ಲ, ಶರೀರ ಮಗು ಥರ ಆಗ್ಬಿಡ್ತೀವಿ ನಾವು. ಎಂಥ ರೀ ವಿಸ್ಮಯ ಜಗತ್ತು. ಇಷ್ಟು ಹೊರೆ ನಿಂತ್ಕೊಂಡು ಯಾವನಾದರೂ 100 ವರ್ಷ ಬದುಕ್ಬಿಟ್ರೆ ಹುಚ್ಚ. ಹೋಗ್ತಾ ಮಗು ಆಗ್ಬಿಡ್ತಾನೆ ಅವನು. ಅವ್ನಿಗೆಲ್ಲವನ್ನೂ ಮರಿತಾ ಹೋಗ್ತಾನೆ. ನನಗೆ ಇವತ್ತು ಸತ್ಯ ಹೇಳ್ತೀನಿ ಪರಮೇಶ್, ನಮ್ಮ ಮನೇಲಿ ಆ ಬುಕ್ ಯಾವುದಲ್ವ, ಅಯ್ಯೋ ಇಲ್ಲದ್ರೆ ಆಯಿತು ಹಾಳಾಗೋಯ್ತು, ಆ ದುಡ್ಡು ಇಲ್ವಾ, ಹೋದ್ರೆ ಹೋಯ್ತು ಬಿಡು, ಅದು ನಮ್ದಲ್ಲ ದುಡ್ಡು. ಬಟ್ಟೆ ಇಲ್ವಂದು ಇಲ್ಲ, ಅಯ್ಯೋ ಯಾರೋ ಹೊತ್ಕೊಂಡು ಹೋದ್ರು ಬಿಡು, ಅದೇನು ಯಾರಿಗೇನು ಬೇಕಂತೆ ಕೊಟ್ಬಿಡು. ನಾನು ನಂಬಲ್ಲ. ಇಲ್ಲಿ ಬಂದಮೇಲೆ ಕೆಲವು ಸಮಯ ಊಟ ಗೀಟೆಲ್ಲ ಇದ್ದರೆ ಅಲ್ಲಿ ಪಾಪ ಹುಡುಗರೆಲ್ಲ ಇರ್ತಾರೆ, ವಾಚ್ಮ್ಯಾನ್ ಕರೆದು ಕೊಟ್ಬಿಡ್ತೀನಿ. ನನಗೆ ಉಪಯೋಗ ಇಲ್ಲ ಅಂದಮೇಲೆ ನಾನೇ ಇಟ್ಕೋಬೇಕು. ಸೊ ಆ ಮನಸ್ಥಿತಿ ಬಂದು ಸ್ವಲ್ಪ ತೆಳುವಾಗ್ತೀವಿ, ಫ್ರೀಡಮ್ ಬರುತ್ತೆ, ಖುಷಿ ಸಿಗತ್ತೆ, ಹಗುರಾಗ್ತೀವಿ, ಫ್ರೆಂಡ್ಸ್ಗಳು ಸಿಗ್ತಾರೆ, ಹಂಚ್ಕೋತೀವಿ.
ಅದಕ್ಕೆ ಹೇಳೋದು ಬ್ಲಡ್ಡು ದುಡ್ಡು ಸರ್ಕ್ಯುಲೇಟ್ ಆಗ್ತಾನೆ ಇರಬೇಕು. ನಿಂತು ಬಿಟ್ರೆ ಕ್ಲಾಟ್ ಆಗಿಬಿಡುತ್ತೆ. ಫ್ರಂಟ್ ಡೋರಲ್ಲಿ ನಿಂತ್ಕೊಂಡು ಹಲ್ಕಿಸಿಯೋದು, ಹಿಂದ್ಗಡೆಯಿಂದ ಫಾಲೋ ಮಾಡೋದು, ಹಿಂದೆ ತಿರ್ಕೊಂಡು ನೋಡಿದ್ರೆ ಓಡೋಗೋದು. ಇಲ್ಲ, ತುಂಬ ಆಫರ್ಸ್ ಬರ್ತಾ ಇದೆ ಅವಳಿಗೆ. ಪ್ರತಿ ಕಲರ್ಸ್ ನಾವು ಬಂದು ಕೇಳ್ತಾನೆ ಇರ್ತೇವೆ. ಮದರ್ ರೋಲ್ ನೀವು ಮಾಡಬೇಕು, ಮೇಯ್ನ್ ರೋಲ್ ನಿಮ್ದಿದೆ, ಬನ್ನಿ ಗಿನ್ನಿ ಅಂತಾರೆ. ಮಗು ಬಿಟ್ಟು ಹೆಂಗೆ ಹೋಗೋದು? ಈಗ ಮೇಘನಾಗೆ ಆಚೆ ಹೋಗಿ ಯಾರು ಕೆಲಸ ಮಾಡಬೇಕು? ಈಗ ಮೇಘನ ಕೆಲಸ ಮಾಡಬೇಕು. ಅವಳಿಗೊಂದು ಆಪರ್ಚುನಿಟಿ ಬಂದಾಗ ನಾನು ಹೋಗ್ತೀನಿ ಅಂದರೆ, ಈಗ ನಾನು ಅನಿವಾರ್ಯದಿಂದ ನಾನು ಹೋಗ್ತೀನಿ ಅಂತ ನಾನು ಮಗು ಕಡೆಗೆ ಡೈವರ್ಟ್ ಮಾಡ್ಬೋಣ ಅಂತಿದ್ದೆ ನಾವು. ಯಾಕಂದರೆ ಒಂದು ಕೈ ಜಾಸ್ತಿ ಸಿಗತ್ತಲ್ಲ. ಈಗ ಆ ಮಗು ಇರುತ್ತಪ್ಪ, ಅದೊಂದು ಅಟ್ಲೀಸ್ಟ್ ಒಂದು ಈಗ 4 ಒಂದು 7 ವರ್ಷ 8 ವರ್ಷ ಅವನ ಪಾಡ್ಗೆ ಅವನು ಇರ್ತಾನೆ. ಈಗ ಓಡ್ತಾನೆ, ಅಲ್ಲಿಗೆ ಓಡ್ತಾನೆ, ಇಲ್ಲಿಗೆ ಓಡ್ತಾನೆ, ಇಲ್ಲಿಗೆ ಓಡ್ತಾನೆ, ಅಲ್ಲಿಗೆ ಓಡ್ತಾನೆ. ಇಲ್ಲ, ಅದೇ ಇರೋದು ಈಗ. ಅದೇ ಮುಂದೆ ಅದು ಹೇಗೆ ಓಪನ್ ಅಪ್ ಆಗತ್ತೆ ಅಂತ ನಾನು ಇನ್ನೂ ನೋಡೇ ಇಲ್ಲ. ಖಂಡಿತ ಕೊಡುತ್ತೆ. ನಾನು ಅದೊಂದೇ ನಾನು ಫೀಲ್ ಮಾಡೋದು. ಯಾಕಂದರೆ ನಾಳೆ ಅವನ ಫ್ರೆಂಡ್ಸ್ಗಳು ಒಂದಾಗ ಎಲ್ಲ ಇದೆ, ನನಗೆ ಅಪ್ಪ ಇಲ್ವಲ್ಲ ಅಂತ ಅವ್ನಿಗೆ ಅನ್ಸುತ್ತಲ್ಲ, ಅದು ಆ ಒಂದು ಫೀಲಿಂಗು ಅನ್ಸ್ಬಿಡುತ್ತೆ. ದುಡ್ಡು ಕಾಸು ಇಲ್ಲ, ಬಂಗ್ಲೆ ಇಲ್ಲ, ಬಟ್ಟೆ ಇಲ್ಲ ಅನ್ನೋ ಕೊರಗಲ್ಲ. ತಂದೆ ತಾಯಿನಲ್ಲಿ ಯಾರೋ ಒಬ್ರು ಇಲ್ವಲ್ಲ ನನಗೆ ಅನ್ನೋದು ಕೊರಗಿರುತ್ತೆ. ಇವಾಗ ಎವ್ರಿಥಿಂಗ್ ಹ್ಯಾಸ್ ಎ ರಿಪ್ಲೇಸ್ಮೆಂಟ್. ಬಟ್ ತಂದೆ ತಾಯಿಗೆ ರಿಪ್ಲೇಸ್ಮೆಂಟೇ ಇಲ್ಲ. ನಮ್ಮ ಅಜ್ಜಿ, ನಮ್ಮ ತಾತ ನೋಡ್ಕೊತಾ ಇದ್ರು, ನಮ್ಮ ತಂದೆ ಇರಲಿಲ್ಲ ಅಂತ ಹೇಳ್ತಾರಲ್ಲ, ಅದು ಕಷ್ಟ. ತಾತ ಏನಿದ್ರು ತಾತನೇ, ಅಜ್ಜಿ ಏನಿದ್ರು ಅಜ್ಜಿನೇ, ತಾಯಿ ಏನಿದ್ರು ತಾಯಿನೇ, ತಂದೆ ಏನಿದ್ರು ತಂದೆನೇ. ಒಟ್ಟು ಕೂತ್ಕೊಂಡು ಯಾವ ಕುಟುಂಬದಲ್ಲಿ ನಾವು ನೆಮ್ಮದಿಯಾಗಿ ಊಟ ಮಾಡ್ತೀವಿ, ಆ ಕುಟುಂಬ ಶಾಶ್ವತವಾಗಿರುತ್ತೆ. ಯಾವಾಗ ಜಗಳ ಆಡ್ತೀವಿ, ಕಿತ್ತಾಡ್ತೀವಿ, ದುಡ್ಡಿಗೆ ಬೆಲೆ ಕೊಡ್ತೀವಿ. ದುಡ್ಡು ಒಂದು ಏನಂತ ಕರೀತೀರಿ ಅದನ್ನು, ಇಟ್ಸ್ ಎ ಕೈಂಡ್ ಆಫ್ ಇಂಧನ. ಅದು ಒಂಥರ ಇಟ್ಸ್ ಲೈಕ್ ಎ ಪೆಟ್ರೋಲ್, ಇಟ್ಸ್ ಲೈಕ್ ಎ ಗ್ಯಾಸ್. ಅದೇನೋ ಒಂದು ಬಳಕೆಗೆ ಅಷ್ಟೇ, ಕೂಡಿಡಬಾರ್ದು. ಮೀಡಿಯಮ್ ದುಡ್ಡು ಕೊಟ್ಟರೆ ಅದು ಸಿಕ್ಕತ್ತೆ, ಇದು ಕೊಟ್ಟರೆ ಅದು ಸಿಕ್ಕತ್ತೆ ಅಂತ. ಆಯ್ತಪ್ಪ, ನಾನೊಂದು 100 ಕಾಯಿಲೆಗಳು ಇಟ್ಕೊಂಡ್ಬಿಟ್ಟು ನಾನು ಸುತ್ತಲೂ ಬರೀ ಕರೆನ್ಸಿ, ಈ ಕಡೆ ಚಿನ್ನ, ಆ ಕಡೆ ವಜ್ರ, ವೈಡೂರೆ ಎಲ್ಲ ನೋಡ್ಕೊಂಡು ಕೂತಿದ್ರೆ ಏನು ಪ್ರಯೋಜನ ಇಲ್ಲ. ಅದ್ರ ಬದಲಾಗಿ ಅದು ಯಾವುದೂ ಇಲ್ಲದೆ ಸ್ನೇಹಿತರು, ನಮಗೆ ಹಿತೈಷಿಗಳು, ಸಾಂತ್ವನ ಹೇಳೋರು, ಅವ್ರ ಜೊತೆಲಿ ಕೂತಿದ್ರೆ ಹೇಗಿರುತ್ತೆ. ನಾವು ಅದನ್ನೇ ನಾನು ನೇಚರ್ ಕಂಪೇರ್ ಮಾಡೋದು. ಮನುಷ್ಯನ ಮಾತ್ರ ಬಟ್ಟೆ ತೆಗೆದುಬಿಟ್ರೆ ಅಧ್ವಾನವಾಗಿ ಕಾಣ್ತಾನೆ. ನೀವು ಎಲ್ಲ ಪ್ರಾಣಿಗಳು ನೋಡಿ, ದೇವರು ವರ ಕೊಟ್ಟು ಎಲ್ಲದಕ್ಕೂ ಕಲರು ಕೊಟ್ಟು, ಫರ್ರು ಕೊಟ್ಟು ಅದ್ಭುತವಾಗಿ ಕೊಟ್ಬಿಟ್ಟಿದ್ದಾನೆ. ನಾವು ಇನ್ನೂ ಕೂಡ ನಮಗಿನ್ನೂ ಆ ಗರ್ವ ಹೋಗಿಲ್ಲ. ನೀನು ಬಟ್ಟೆ ಹಾಕ್ಕೊಂಡ್ರೆ ಕಣಯ್ಯ ನಿನಗೆ ಬೆಲೆ, ಅದು ಬಟ್ಟೆ ಹಾಕ್ಕೊಳ್ಳೋದು ಎದುರು ಬೆಲೆ ಇದೆ. ಇದಕ್ಕೆ ಆಸ್ತಿ ಯಾವುದಿದೆ? ಹುಲಿ ಹತ್ರ, ನವಿಲ ಹತ್ರ ಏನಿದೆ? ಮೊಲದ ಹತ್ರ ಏನಿದೆ? ಪ್ರಕೃತಿ. ನಾನು ಹೇಳೋದು ಪ್ರಾಣಿಗಳು ಬೆಟ್ರ್ ಅಂತ ಹೇಳ್ತಾ ಇಲ್ಲ ನಾನು. ಪ್ರಕೃತಿ, ದೇವರ ನಿಯಮ, ಸೃಷ್ಟಿ. ಆ ಸೃಷ್ಟಿನಲ್ಲಿ ನಾವು ಹೇಗಿದ್ದೀವಿ ಅದು ಹೇಗಿದೆ ನೋಡಿ ಅಂತಂದೆ. ಸೊ ಈ ಒಂದು ವಿಷಯದಲ್ಲೇ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅದರದ್ದೇ ಆದ ಜಾಗ ಕೊಟ್ಟ. ನಾನು ಮೊನ್ನೆ ಕಬಿನಿಯಲ್ಲಿ ಹೋದಾಗ ಅದು ಫ್ರೀಯಾಗಿ ಓಡಾಡ್ತಾ ಇದೆ. ಅಲ್ಲೆಲ್ಲೋ ಬಂದು ನೀರು ಕುಡಿತಾ ಇದೆ, ಇಲ್ಲೆಲ್ಲೋ ಹೋಗುತ್ತೆ, ಮರ ಹೋಗುತ್ತೆ, ಕೆರೆಯುತ್ತೆ, ಮಾಡುತ್ತೆ, ಅವನತ್ತೆ, ಏನೋ ಮಾಡುತ್ತೆ, ಎಲ್ಲ ಇದೆ. ಅದಕ್ಕೆ ಯಾರು ಊಟ ಹಾಕ್ತಾರೆ, ಯಾವಾಗ ಊಟ ಹಾಕ್ತಾರೆ, ಏನು ಅದ್ರ ಪಾಡು ಓಡಾಡ್ತಾ ಇದೆ. ಬೆಳಗ್ಗೆ ನೇಚರ್ ಜೊತೆ ಇದೆ ಅದು. ಇಬ್ಬನಿ ಜೊತೆಗೆ ಆಟ ಆಡುತ್ತೆ, ಆ ಹುಲ್ಲು ಗಿಡ. ನಾವು ನೇಚರ್ ಹುಡ್ಕೊಂಡು ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಯಾರು ನೋಡಿದ್ರೆ ಎದುರ್ಕೊಂಡು ಓಡ್ಬಿಡ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಬರೀ ಗಾರ್ಬೇಜು, ಇಲ್ಲಿ ನೋಡಿ ಅದಕ್ಕೆ ಸಾಕಿದ್ದಾನೆ, ಅಲ್ಲೇನೋ ಕೆಟ್ಟೋಗಿ ಸ್ಮೆಲ್ಲು. ಯಾವುದೋ ಕೆರೆನೆಲ್ಲ ಮುಚ್ಚಿಟ್ಬಿಟ್ಟು ಕೆರೆಯಲ್ಲೆಲ್ಲ ಇದು ಬೆಳೆಸ್ಬಿಟ್ಟಿದ್ದಾರೆ, ಏನು ರಾಡಿ, ಮಣ್ಣೆಲ್ಲ ಫುಟ್ಪಾತ ಇಲ್ಲ ನಮಗೆ. ಇಂಥ ಜೀವನ ನಮ್ಮದು. ಸುಪೀರಿಯರ್ ಅಂತ ಗ್ರೇಟ್ ಅಹಂಕಾರ ಮೊದಲಿಂದಲೂ ಇದೆ. ಒಟ್ಟಾರೆ ಏನಪ್ಪ ಅಂದರೆ, ಇದು ಭಾವನಾತ್ಮಕವಾಗಿ ಅಥವಾ ಒಂದು ಇದಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ, ನಮ್ಮಲ್ಲಿ ಇರೋದಕ್ಕೆ ತೃಪ್ತಿ. ನಾವು ಅಲ್ಲಿವರೆಗೂ ತೃಪ್ತಿ ಮತ್ತು ಇಂಥ ನೋವುಗಳನ್ನೆಲ್ಲ ಮಾಡಿ ಮುಂದೇನು ಮಾಡ್ಬೋದು, ನನ್ನಿಂದ ಏನು ಪಾಸಿಟಿವ್ ಆಗಿ ನಾನು ಯೋಚನೆ ಮಾಡ್ಬೋದು ಅಂತ ಥಿಂಕ್ ಮಾಡಿದಾಗ ಮಾತ್ರ ಅವನು ಹೇಳ್ತಾನೆ. ನನಗೆ ಯಾವತ್ತೂ ನನ್ನದು ಇಟ್ ಈಸ್ ವೆರಿ ಹಾರ್ಡ್ ಟು ಬಿಕಮ್ ಸಿಂಪಲ್. ಒಬ್ಬ ಸಾಮಾನ್ಯನಾಗೋದು ತುಂಬ ಕಷ್ಟ, ಮಾತಾಡೋದು ತುಂಬ ಸುಲಭ. ನನ್ನ ರಾಜ್ಕುಮಾರ್ ಅಂತ ಬಂದ ತಕ್ಷಣ ನನಗೆ ಬರೋ ಒಂದು ನೆನಪೇನಂತಂದರೆ, ಅವರು ಮತ್ತು ವರ್ಧಣ್ಣ, ಅವ್ರ ತಂದೆ, ಅವ್ರ ನಮ್ಮ ಅಪ್ಪಾಜಿನವರು ಮಾತಾಡ್ತಾರೆ.
ರಾಜ್ಕುಮಾರ್. ಅಂದರೆ ತಂದೆಗೆ ತಕ್ಕ ಮಗ ರಾಜ್ಕುಮಾರ್. ಅವ್ರಿಗೆ ಬೇರೆ ಏನೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿರೋ ಹಾಗೆ ಅವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂದಾಗ ಆ ಪ್ರಶಸ್ತಿಯ ಒಂದು ಶಾಲು ಮತ್ತು ಆ ಪದಕ ಎರಡು ನೋಡಿಬಿಟ್ಟು ನಾವು ಅವ್ರ ಹತ್ರ ಹೋಗಿ ಇದು ಫೋಟೋ ತೆಗೆಸ್ಕೊಂಡೆ. ಆ ಶಾಲನ್ನ ಮಡಿಸ್ತಾ ಇಷ್ಟೇ ಆಗೋಯ್ತು ಶಾಲು, ಇಷ್ಟೇ ಶಾಲು. ಅಷ್ಟು ಇದರಿಂದ ಯಾವುದೋ ವುಲನ್ ಯಾವುದೋ ಏನಂತ ಬಟ್ಟೆ, ಆ ಮಟ್ಟ ಶ್ರೇಷ್ಠ ಬಟ್ಟೆ ಅದು. ಅವರು ನನಗೆ ಮೊದಲನೇ ಸಿನಿಮಾ ನಾನು ಮಾಡಿದವ್ರ ಜೊತೆಗೆ ಒಂದು ಮುತ್ತಿನ ಕತೆ, ಅಲ್ಲೊಂದು ಘಟನೆ ನಡೆಯುತ್ತೆ ನನಗೆ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಇಷ್ಟು ಸಿಂಪಲ್ ಆಗಿರೋಕ್ಕೆ ಸಾಧ್ಯನಾ ರಾಜ್ಕುಮಾರ್ ಜೊತೆ? ಅಂದರೆ ಅವರ ಇಡೀ ಬದುಕಿನ ಶೈಲಿ ನೋಡಿದಾಗ ಅನ್ನಿಸ್ತು ಅವರು ಯಾವ ಥರ ಬೇಕಾದರೂ ಮೆರಿಬೋದಾಗಿತ್ತು. ಆದರೆ ಅವರು ಅವತ್ತೂ ಪಂಚೆ, ಕೊನೆವರೆಗೂ ಪಂಚೆ. ಮತ್ತು ಆ ಒಂದು ಅವರ ಒಂದು ಡ್ರೆಸ್ ಇತ್ತಲ್ಲ, ಆ ಡ್ರೆಸ್ನ ಯಾವತ್ತೂ ನಾನು ಅವರು ಹುಬ್ಲೆಟ್ ವಾಚಸ್ಸು, ಫಾರಿನ್ ವಾಚಸ್ಸು, ಕೈಗೆಲ್ಲ ಉಂಗುರಗಳು, ಚೈನು ಅದೆಲ್ಲ ಏನು ನೋಡೇ ಇಲ್ಲ. ಅವ್ರಿಗೆ ಒಂದು ದಿವಸ ಎಲ್ಲೋ ಇದೇ ಥರ ಕರ್ಕೊಂಡೋಗಿ ಅಶೋಕ ಹೋಟ್ಲಲ್ಲಿ ಒಂದು ಬೆಳಿಗ್ಗೆ ಕಾಫಿ ಕುಡಿಯೋಣ ಅಂತ ಹೇಳಿದಂತೆ. ಆಯಿತು ಕುಡಿಬೋದು, ಆಯಿತು ಸರಿ ಅಣ್ಣ ಅಲ್ಲೆಲ್ಲ ಬೇಡ, ಇಲ್ಲೇ ನೀವು ರೂಮ್ ಹಾಕ್ಬಿಡ್ತೀವಿ ಇಲ್ಲೇ ಏನಂತೆ. ಯಾಕೆ ನಮ್ಮದೇ ಇದಿದೆಯಲ್ಲ ಐಲೆಂಡ್ಸ್ ಅಲ್ಲಿ ಅಣ್ಣ, ಇದು ಒಂದ್ಸಲ ನೀವು ದೊಡ್ಡ ಸ್ಟಾರು, ನೀವು ಯಾವಾಗಲೂ ಅಲ್ಲಿದ್ದರೆ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಇಲ್ಲೇ. ಆಯಿತು ಏನೋ ಪಾಪ ಹೇಳ್ತಾ ಇದೆ ಅಂತ ಹೋದಂತೆ. ಬೆಳಗ್ಗೆ ಕಾಫಿ ಬಂತಂತೆ, ಕುಡಿದ್ರಂತೆ, ಸುಮಾರು ಕಲ್ಗೆಚ್ಚಿ ತಿನ್ನಕ್ಕಿತ್ತಂತೆ. ಬಿಲ್ ಬಂತಂತೆ 150 ರೂಪಾಯಿ. ತಕ್ಷಣ ಸ್ಟಾಪ್ ಮಾಡಿ ಅಲ್ಲಿಂದ ಕಿತ್ಕೊಂಡು ಇಲ್ಲಿ ಬಂದುಬಿಟ್ರು. ಏನು ಅವನ ಮನೆ ಕಾಯುವಾಗ ಅದೇನು ಕಾಫಿನ ಅದು 150 ಮನುಷ್ಯರ ಅದು, ಇಲ್ಲೇನು ಚೆನ್ನಾಗಿದೆ, ಹಾಸಿಗೆ ಚೆನ್ನಾಗಿದೆ, ನನಗೆ ಇಷ್ಟೇ ಸಾಕಪ್ಪ ಅಂದ್ರಂತೆ. ಈ ಥರದ ಮನುಷ್ಯ ಅವರು. ಒಂದು ಮುತ್ತಿನ ಕತೆ ಮಾಡಬೇಕಾದ್ರೆ ನನಗೊಂದು ಘಟನೆ ಇತ್ತು. ನನ್ನ ಕಾಲಿಗೊಂದು ಏಟು ಬಿದ್ದಿತ್ತು. ಒಂದು ದಿವಸ ಶೂಟಿಂಗ್ ಹೋಗೋಕ್ಕಾಗಲಿಲ್ಲ. ಆವಾಗ ಜೊತೆಲಿದ್ದವ್ರು ಯಾರೋ ಏನು ಮಾಡಿದ್ರು, ರಾತ್ರಿ ಎಲ್ಲ ಎಣ್ಣೆ ಹೊಡೆದ್ಬಿಟ್ಟಿದ್ದಾನೆ, ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾನೆ. ಆಮೇಲೆ ಅದು ಮಾರನೇ ದಿವಸ ನಾನು ಒಂದು ಬಿಟ್ಟು ಹೋದಾಗ ನಾನು ಗುಡ್ ಮಾರ್ನಿಂಗ್ ಅಂದರೆ ಅವ್ರು ಗುಡ್ ಮಾರ್ನಿಂಗ್ ಅಂತ ಹೇಳಲೇ ಇಲ್ಲ, ಒಂಥರ ಗುಡ್ ಮಾರ್ನಿಂಗ್ ಅಂತ ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹೋದಾಗ ಸುಂದರರಾಜನ್ ಕರೀರಿ ಅಂತಂದರು. ಎಲ್ಲರೂ ಊಟಕ್ಕೆ ಕೂತಿದ್ವಿ, ನನ್ನನ್ನು ಕರೆದ್ರು. ಊಟ ಕುಡಿಸ್ಕೊಂಡು ಬನ್ನಿ ತಿನ್ನಿ ಅಂತೇಳಿ ಅದೆಲ್ಲ ನನಗೂ ಅವರೆಲ್ಲ ತಿನ್ನಿಸ್ತಾ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅಂತಂದರು. ಇದೇನು ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಿದಾರಲ್ಲ. ಹೌದು, ನೀವು ಹೇಳೋದು ನಿಜ, ನನ್ನ ನೋಡಿ ಕಾಲು ನೋಡಿ ಇದು ಹಿಂಗಾಗಿದೆ ಅಂತ ನೋಡ್ತಾ ಗಳಗಳ ಅಂತ ಅಳಕ್ಕೆ ಶುರು ಮಾಡ್ಬಿಟ್ರು. ಹತ್ಬಿಟ್ಟು ನನಗೆ ಇವರೇ ಕಳ್ತಾ ಇದ್ದಾರೆ ಅಂತ ನೋಡಿ ನಿಮ್ಮ ಬಗ್ಗೆ ಇಂಥ ಮಾತಾಡ್ಬಿಟ್ರು. ಅವ್ರ ಹೆಸರು ಹೇಳಲಿಲ್ಲ ಯಾರಂತ. ಅವರೊಂದು ಇನ್ಸಿಡೆನ್ಸ್ ಹೇಳಿದ್ರು. ಹೀಗೆ ಅಂತ ಹೇಳ್ಬಿಟ್ಟು ಕಲ್ಯಾಣ್ ಕುಮಾರ್ದೊಂದು ಕಥೆ ಹೇಳಿದ್ರು. ಅವರು ಕುರ್ಚಿ ಎಳೆದಿದ್ದು ಇವ್ರು ಬಿದ್ದಿದ್ದು ಅದನ್ನು ಹೇಳಿದ್ರು. ಆವಾಗ ಅವ್ರು ನೊಂದ್ಕೊಂಡಿದ್ರಂತೆ. ಅದನ್ನು ಹೇಳಿ ನಂಗೆ ಸಮಾಧಾನ ಮಾಡಿದ್ರು. ಇಂಥದ್ದೆಲ್ಲ ಆಗುತ್ತೆ, ವಿಚಾರ ಮಾಡ್ಕೋಬೇಡಿ. ಸೊ ನನಗೆ ರಾಜ್ಕುಮಾರ್ ಯಾವತ್ತಿದ್ರೂ ಒಂದು ಎನ್ಸೈಕ್ಲೋಪೀಡಿಯಾ, ಒಂದು ಯೂನಿವರ್ಸಿಟಿ ಅಂತಲೇ ನಾನು ಅಂದ್ಕೊಂಡದ್ದು. ಅವರು ಬರೀ ಆ್ಯಕ್ಟ್ರ್ ಮಾತ್ರ ಅಲ್ಲ, ಒಳ್ಳೆ ಮನುಷ್ಯರಾಗಿದ್ದರು, ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆಗಿದ್ದರು, ಒಳ್ಳೆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಹೇಳ್ಕೊಟ್ರು. ಅವರಿರೋವರೆಗೂ ಕನ್ನಡ ಚಿತ್ರರಂಗಕ್ಕೆ ತುಂಬ ಒಳ್ಳೆ ವೇಟೇಜ್ ಇತ್ತು. ಯಾಕೆಂದರೆ ಯಾವತ್ತೇ ರಾಜ್ಕುಮಾರ್ ಇದ್ದಾರೆ ಅಂದರೆ ಇವತ್ತೇನಾದರೂ ಗಿಲಾಟೆಗಳು ನಡೆಯುತ್ತೆ ಅಂದರೆ ಅವ್ರ ಮನೆಗೆ ಹೋಗಿದರೆ ಸಾಕು, ಇದಾಗತ್ತೆ. ಇಂಡಸ್ಟ್ರಿಯಲ್ಲಿ ಯಾವ ನಟರು ಮಿಸ್ಬಿಹೇವ್ ಮಾಡೋಕ್ಕೆ ಅವ್ರಿಗೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಕಂಟ್ರೋಲ್ ಇತ್ತು. ಅದೊಂದು ಯುಗ. ರಾಜ್ಕುಮಾರ್ ಅನ್ನೋದು ಒಂದು ಪರ್ವ. ಬಹುಶಃ ಇದನ್ನು ಸಾಕಷ್ಟು ಜನ ಹೇಳಿದ್ದಾರೆ. ಬಟ್ ನನಗೆ ನನ್ನ ರಾಜ್ಕುಮಾರ್ ಯಾವತ್ತಿದ್ರೂ ಮಗುನೇ. ಅವರೊಬ್ಬ ಮುಗ್ಧ ಮಾನವ. ಅವ್ರಿಗೆ ನಮ್ಮ ಕುಟುಂಬಕ್ಕೆ ಏನು ಗೌರವ ಕೊಡಬೇಕಿತ್ತೋ ಅದನ್ನಷ್ಟು ಕೊಟ್ಟಿದ್ದಾರೆ, ನಾವು ಸ್ವೀಕರಿಸಿದ್ದೀವಿ. ಅದೇ ರೀತಿ ಇವತ್ತಿಗೂ ನಾನು ಯಾವತ್ತು ರಾಜ್ಕುಮಾರ್ ಫೋಟೋ ಎಲ್ಲೇ ಇರಲಿ ಏನೇ ಇರಲಿ ಅದನ್ನು ನಾನು ಸ್ಮರಿಸ್ಕೊತೀನಿ. ಒಳಗಡೆನೇ ನಾನು ಅವ್ರನ್ನ ಆರಾಧಿಸ್ತೀನಿ. ಯಾವತ್ತೂ ಆ ಒಂದು ಇದಿದೆ. ಈ ಏಪ್ರಿಲ್ 24 ಅವರ ಹುಟ್ಟುಹಬ್ಬ. ಅದೇ ಥರ ಏಪ್ರಿಲ್ 12 ಅವರ ತೀರ್ಕೊಂಡಿದ್ದ ದಿವಸ ಕೂಡ. ಈ ಏಪ್ರಿಲ್ ಬಂದಾಗ ಅದೆರಡೂ ಗೊತ್ತಾಗತ್ತೆ. ಇನ್ನೂ ಚೆನ್ನಾಗಿ ನನ್ನ ನೆನಪಿದೆ. ನೀವೇನು ಕೇಳಿದ ಪ್ರಶ್ನೆಗೆ ಕೆ ಬಾಲಚಂದರು 2 ದಿವಸ ವೆಯ್ಟ್ ಮಾಡಿದ್ರು ನನ್ನನ್ನು ಹಾಕ್ಕೊಳ್ಳೋಕ್ಕೆ. ಅದೇ
ಬಾಲಚಂದ್ರರು ವರದಪ್ಪ ತೀರ್ಕೊಂಡಾಗ ರಾಜ್ಕುಮಾರ್ ಮನೆಗೆ ಹೋಗಬೇಕು, ಸಾಂತ್ವನ ಹೇಳಬೇಕು ಅಂತ ಕೇಳ್ಕೊಂಡಾಗ ನಾವು ರಾಜ್ಕುಮಾರ್ ಮನೆಗೆ ಫೋನ್ ಮಾಡಿದ್ವಿ. ಪಾರ್ವತಮ್ಮನಿಗೆ ಹೇಳಿಬಿಟ್ಟು ಈ ಥರ ಬಾಲಚಂದ್ರ ಬಂದಿದ್ದಾರೆ, ಕರ್ಕೊಂಬರ್ತೀನಿ ನೋಡಬೇಕು ಅಂತ. ಆಯಿತು ಅಂತ ಹೇಳಿದಾಗ ರಾಜ್ಕುಮಾರು 2 ಅವರ್ ಮುಂಚೆನೇ ಬಂದ ಬಾಗಿಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವು 4 ಗಂಟೆಯಿಂದ ಅವ್ರು 2 ಗಂಟೆಯಿಂದ ಕಾಯ್ತಾ ಇದ್ದಾರೆ. ನಾವು ಹೋದ ತಕ್ಷಣ ನಮ್ಮನ್ನು ಸ್ವಾಗತಿಸಿ ಅವರಿಬ್ಬರು ಸಂಭಾಷಣೆ ಕೇಳಿದ್ರೆ ನನಗೆ ಒಂಥರ ಆಗೋಯ್ತು. ಮಾತು ಡಿಸ್ಕಸ್ ಎಲ್ಲ ಶುರು ಆಯಿತು. ನೀವೆಂತೆಂಥ ಸಿನಿಮಾ ಮಾಡಿದ್ದೀರಾ, ನಮ್ಗೆ ನಿಮ್ಮ ಸಿನಿಮಾ ಮಾಡೋ ಅವಕಾಶ ಸಿಕ್ಕಲಿಲ್ಲ ಅಂತ ಇವರು, ಅವ್ರು ನಿಮ್ಮ ಸಿನಿಮಾದಲ್ಲಿ ಅಭಿನಯಿಸೋ ಅವಕಾಶ ಸಿಕ್ಕಲಿಲ್ಲ ಅಂತ ಅವರು ಮಾತಾಡ್ತಾ ತನ್ನ ತಮ್ಮ ತಿಳ್ಕೊಂಡು ಗಳ ಅಂತ ಮಗು ಥರ ತೊಗೊಂಡ್ರು. ಮಗುನೇ ಒಂದು ಮಗು ಹತ್ರ ಹಂಗತ್ತು ಕೈ ಹಿಡ್ಕೊಂಡು ಸಮಾಧಾನ ಮಾಡಿ ಎಲ್ಲ ಮಾಡಿ ಸ್ವಲ್ಪ ಅದಾದಮೇಲೆ ಹೊರಗಡೆ ಬಂದು ಅವರೇ ನಮಗೆ ಬೀಳ್ಕೊಟ್ಟು ತಿರ್ಗಾನು. ಅವ್ರು ಹೆಚ್ಚು ದಿವಸ ಇರಲಿಲ್ಲ ನೋಡಿ, ಅವರು ತಮ್ಮ ತೀರ್ಕೊಂಡು 3 ತಿಂಗಳಲ್ಲಿ ಹೋಗ್ಬಿಟ್ರು. ಅದ್ರ ಜೊತೆಗೆ ನನಗೆ ಮತ್ತೊಂದು ಇನ್ಸಿಡೆನ್ಸ್ ಏನಪ್ಪ ಅಂದರೆ, ಅವರು ಚಾಮರಾಜಪೇಟೆಯಲ್ಲಿ ಒಂದ್ಸಲಿ ಹಿಂಗೆ ಯಾವುದೋ ಕಾರ್ಯಕ್ಕೆ ನಾವೆಲ್ಲ ಹೋಗಿದ್ವಿ, ಬರ್ತಾಯಿದ್ವಿ. ಹಿಂಗೆ ಅವ್ರಿಗೆ ಇದಕ್ಕಿದ್ದಂಗೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನಿಸ್ಬಿಡ್ತು. ಆವಾಗ ಎಲ್ಲಿಗೆ ಹೋಗೋದು ಅನ್ನೋಗ ಆವಾಗ ನಮ್ಮ MS ಕಾರ ಅಂತಂತ ಇದ್ದ ನಟ MS ಕಾರ. ನಾವೆಲ್ಲ ಆಫೀಸ್ ಬೇರರ್ಸು, ಎಲ್ಲ ಕಲಾವಿದ ಸಂಘದ ಆಫೀಸ್ ಬೇರರ್ಸು ಎಲ್ಲ ಕೂತಿದ್ವಿ. ಮೀಟಿಂಗ್ ಎಲ್ಲ ಆಯಿತು. ಹಿಂಗೆ ಬರ್ತಿದ್ದಂಗೆ ಮಾಡಾಗ ಅಣ್ಣ ನಮ್ಮನೆಗೆ ಅಯ್ಯೋ ಧಾರಾವಾಳಿಗೆ ಬೇಕಿಂದ ಓಡು ಮಾಡಿ ಹತ್ತಿ ಟಾಯ್ಲೆಟ್ ಎಲ್ಲಿದೆ ಅಂದರೆ ಓಣಿ ಕೋನೇಲಿದೆ. ನೋಡಿದ್ರೆ ಕಿಲೋಮೀಟ್ರ್ ಗಟ್ಟಲೆ ಇದೆ. ಆಮೇಲೆ ಅದಾದಮೇಲೆ ಹೋಗ್ಬಿಟ್ಟು ಬಂದಮೇಲೆ ಅವ್ರ ಎಕ್ಸ್ಪ್ರೆಷನ್ ನೋಡಬೇಕು. ಭಗವಂತ ನೋಡ್ರಿ, ನಿಮ್ಮಂಥ ಜನ ನನಗೆ ಕೊಟ್ಟಿದ್ದಾರೆ, ನನಗೆ ನನ್ನ ಬಾಧೆನ ನಿವಾರಿಸಿದ್ರಲ್ಲ, ನಿಮಗೆ ನಾನು ಹೆಂಗೆ ನಾನು ಇದೇನು ಒಂದು ಟಾಯ್ಲೆಟ್ಗೆ ಹೋಗೋದಕ್ಕೆ ಅದಕ್ಕೆ ಋಣ ಹೇಳೋದ. ಆ ವ್ಯಕ್ತಿತ್ವ ನೋಡ್ರಿ, ಅದಕ್ಕೂ ಥ್ಯಾಂಕ್ಸ್. ಅವನನ್ನು ಫೀಲ್ ಮಾಡ್ತಾರೆ. ಅದನ್ನು ಎಷ್ಟು ಅವ್ರು ಒಂದೊಂದು ವಿಚಾರನೂ ಎಷ್ಟು ತಿಳ್ಕೊತಾಯಿದ್ರು, ಮಾತಾಡ್ತಾಯಿದ್ರು. ಆಮೇಲೆ ಇನ್ನೊಂದು ನೆನೆಸ್ಕೊಂಡ್ರೆ ಅವ್ರಿಗೆ ತುಂಬ ಒಂದು ಎಲ್ಲರೂ ಹೇಳಿದ್ರು ಮರ್ಸಿಡೀಸ್ ಬೆನ್ಸು ಅಂತಾರೆ. ಆ ಬೆನ್ಸು ಪಾರ್ವತಿ ಅದು ಹೆಂಗಿರುತ್ತೆ ನಾವು ನೋಡಬೇಕಲ್ಲ. ಬೆನ್ಸು ಕಾರ್ ತರಿಸೇಬಿಟ್ರಿ ಅಮ್ಮ, ಖರೀದಿ ಮಾಡೇ ಬಿಟ್ರು. ಅದು ಯಾವ ಮೆಡ್ರಾಸ್ಗೆ ಆವಾಗೆಲ್ಲ 3 ಕಡೆನೇ ಅದು, ಒಂದು ಕಲ್ಕಟ್ಟ, ಬಾಂಬೆ, ಡೆಲ್ಲಿ, ಇದು ಇಂಥ ಕಡೆನೇ ಅದು ಸಿಗ್ತಾಯಿದ್ದಿದ್ದು. ಕೊನೆಗೆ ಇವ್ರಿಗೆ ಹೇಳಿದ್ದು ಸಿಗ್ತಾ ಇದ್ದಾಗ ಎಲ್ಲೋ ವೆಯ್ಟ್ ಮಾಡಿ ಯಾರಿಗೋ ಇಟ್ಟಿದ್ದ ಕಾರ್ನೇ ತರಿಸಿದ ಮೇಲೆ ರಾಮು ಅಂತಿದ್ರ ಮನೇಲಿ ಡ್ರೈವರ್ ಇದ್ದಾಗ ಕೂತ್ಕೊಂಡ್ರು. ಒಂದೇ ದಿವಸ ಕೂತ್ಬಿಟ್ಟು ಸಾಕು, ನನ್ನ ಸ್ಯಾಂಟ್ರೋ ಕಾರ್ ತುಂಬ ಚೆನ್ನಾಗಿದೆ, ಕೂತ್ಕೊಂಡ್ರೆ ಹೈಟ್ ಇದೆ, ತಲೆಗಿದೆ, ಬೆನ್ನಿಗೆಲ್ಲ. ಅವ್ರಿಗೆ ಸ್ವಲ್ಪ ಬೆನ್ನು ಇತ್ತು. ಅದೇ ಕಾರಲ್ಲೇ ಓಡಾಡ್ತಾಯಿದ್ರು. ಅವ್ರ ಜ್ಞಾಪಕ ಆಡ್ತಾ ನಾನು ಇನ್ನೂ ಸ್ಯಾಂಟ್ರೋ ಕಾರ್ ಇಟ್ಕೊಂಡಿದ್ದೀನಿ. ರಾಜ್ಕುಮಾರ್ ಏನು ಇಷ್ಟಪಟ್ಟರೋ ನಾನು ಸ್ಯಾಂಟ್ರೋ ಕಾರ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಆ ನೆನಪು ಬಂದಾಗಲ್ಲ, ಆ ಕಾರ್ ನೋಡಿದಾಗಲ್ಲ ರಾಜ್ಕುಮಾರ್ ನೆನಪು. ಬಾನಿಗೆ ಜಿಗಿದಾಗ ಸೇರುವ ಕಾತರ ಮೂಡಿತು ಬೇಗ. ತುಂಬ ಚೆನ್ನಾಗಿ ನೋಡೋರು, ಚೆನ್ನಾಗಿ ಮಾತಾಡ್ಸೋರು. ಅದೇ ಗುಣ ನಮ್ಮ ಅಪ್ಪಗೂ ಇತ್ತು, ಸೇಮ್. ಅಂದರೆ ಇವರಿಬ್ಬರಿಗೂ ಇದೆ. ಇವತ್ತಿಗೂ ಶಿವಣ್ಣ ಆಗಲಿ ರಂಗಣ್ಣ ಆಗಲಿ ಅದೇ ಗೌರವ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ. ಬಟ್ ರಾಜ್ಕುಮಾರ್ ಒಂದು ನಮಗೆ ಯಾವತ್ತಿದ್ರೂ ನಮ್ಗೆ ಹಿರಿಯರು, ಅವರ ಸಮಕಾಲೀನರಲ್ಲ ನಾವು. ಬಟ್ ಆದರೂ ರಾಜ್ಕುಮಾರ್ ಅಂದರೆ ನನಗೊಂದು ಶ್ರೇಷ್ಠ ವ್ಯಕ್ತಿ. ಇಡೀ ಕಲಾವಿದರ ಬಳಗದಲ್ಲಿ ಅವರಷ್ಟು ಸಿಂಪಲ್ ಆಗಿದ್ದ ಆರ್ಟಿಸ್ಟ್ ನಾನು ನೋಡೇ ಇಲ್ಲ. ಸೊ ಹಾಗಾಗಿ ಈ 2025-24 ಏಪ್ರಿಲಲ್ಲಿ ಅಣ್ಣ ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನಾವು ನಮ್ಮ ಕೊನೆ ಉಸಿರಿರೋವರೆಗೂ ಕನ್ನಡಕ್ಕೆ ಏನು ಬೆಲೆ ಕೊಟ್ಟು ನೀವು ಕನ್ನಡದ ಚಿತ್ರರಂಗವನ್ನು, ಕನ್ನಡ ಭಾಷೆಯನ್ನು, ಕನ್ನಡ ಒಂದು ನಾಡಿನ ಗಡಿ, ನೀರು, ನೆಲ, ಜಲ ಏನಿದೆ ಅದಕ್ಕೆಲ್ಲ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಈ ಒಂದು ಚಿತ್ರರಂಗವನ್ನು ಬೆಳೆಸಿದ್ದೀರಾ. ಅದನ್ನು ಸದಾ ನಾವು ಸ್ಮರಿಸ್ತೀವಿ. ನಿಮ್ಮ ನೆನಪು ನಮ್ಮನ್ನು ಸದಾ ಕಾಡುತ್ತೆ. ಆ ನೆನಪಿನ ಜೊತೆಗೆ ನಾವು ಉಸಿರಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನಿನ್ನನ್ನೇ ಕಾಣುವೆ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.